ರಾಮ್ ರಾಮ್ ಶ್ರೀರಾಮ್ ಸ್ನೇಹಿತರೆ, ಸ್ವಾಗತ. ಶುಭ ಮುಂಜಾನೆ. ಹಾಸಿಗೆ ದಿಂಬು ಎಲ್ಲ ಸ್ವಲ್ಪ ಹಂಗಂಗೆ ಮಡಚಿಟ್ಟು ಟೈಮ್ ಆಯಿತು ಅಂತ ಅರ್ಜೆಂಟಿಗೆ ಎಕ್ಸಸೈಸ್ ಮಾಡೋಣ ನಾಳೆಯಿಂದ ಅಂಥೇಳಿ ಡಂಬಲ್ಸ್ ಎಲ್ಲ ಕ್ಲೀನಾಗಿ ಒರೆಸಿ ತೆಗೆದಿಟ್ಟು ಸ್ವಿಚ್ಚೆಲ್ಲ ಆಫ್ ಮಾಡಿ ಬಂದೆ. ಹಾಗೆ ಬಾಲ್ಕನಿ ನೋಡೋಕ್ಕೆ ಹೋಗಲಿಲ್ಲ, ಸೀದಾ ಪಟ 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 ಮೆಟ್ಲು ಇಳಿದು ಟಕ್ಕನೆ ಬಂದು ಡೋರ್ ತಿಕ್ಕೊಬಿಟ್ಟು ತಕ್ಷಣ ಹೊರ ಬಂದೆ. ಒಳ್ಳೆ ತಂಪಾದ ಗಾಳಿ ಕಂಡ್ರೆ. ಬ್ಯಾಚುಲರ್ಸ್ ಲೈಫು, ಮಿಡ್ಲ್ ಕ್ಲಾಸ್ ಜನಗಳ ಲೈಫು ಇಷ್ಟೇ ನೋಡಿ. ಜೀವನ ಜಂಗಾಟ ಹೋರಾಟದಲ್ಲಿ ಮನುಷ್ಯ ಸ್ವಲ್ಪ ಬುದ್ಧಿವಂತಿಕೆ ಓಡಿಸ್ತಾ ಇದ್ದರೆ ನಮ್ಮ ಜೀವನ ತುಂಬ ಕಷ್ಟ ಸ್ನೇಹಿತರೆ. ಕಷ್ಟ ಅಂದರೆ ಎಲ್ಲೂ ಹೋಗುತ್ತೆ ಅಂದರೆ ಅಲ್ಲಿಂದ ಎದ್ದು ಬರೋಕ್ಕೆ ಮನುಷ್ಯನ ಬುದ್ಧಿ ಯಾವುದೇ ರೀತಿ ಓಡಿಸಿ, ಯಾವುದೇ ಇದು ಓಡಿಸಿ. ಮಂಜಣ್ಣನ ಅಂಗಡಿಯ ಬಾಗಿಲು ತೆಗೆದಿತ್ತು, ಮುಂದೆ ಬಂದೆ. ಫೀಲ್ಡಲ್ಲಿ ಎಲ್ಲ ಕಮ್ಮಿ ಇದ್ದರು. ಯಾವುದೇ ಬುದ್ಧಿ ಓಡಿಸಿ ಏನೇ ಮಾಡಲಿ, ಭಗವಂತನ ಆಟದ ಮುಂದೆ ಮನುಷ್ಯನ ಆಟ ಏನೂ ನಡೆಯಲ್ಲ. ಜೀವನವೇ ಅಷ್ಟೇ. ಬಂದೆ. ಹಾಗಾಗಿ ಜನಗಳು ಕಮ್ಮಿ, ಅಷ್ಟೇನಿಲ್ಲ. ಸಣ್ಣದಾಗಿ ವಾಹನ ಇತ್ತು. ಯಾಕೋ ಒಂಥರ ಬೇಜಾರು, ಏನೋ ಒಂದು ನೆನಪು, ಏನೋ ಒಂದು ಯೋಚನೆ. ಮಿಡ್ಲ್ ಕ್ಲಾಸ್ ಜೀವನ ಇಷ್ಟೇ. ಥರವಾದ ಯೋಚನೆಗಳು, ನಿದ್ದೆಗಳು, ಯಾವುದೋ ಒಂದು ಹೆದರಿಕೆ ಮನುಷ್ಯನ ಇಷ್ಟೇ. ಹಾಗೆ ಬರ್ತಾ ನಮ್ಮ ಸಂಗೊಳ್ಳಿ ರಾಯಣ್ಣರಿಗೆ ಕೈ ಮುಗಿದು ಅವರೆಲ್ಲ ಇಲ್ಲ ಅಂದಿದ್ರೆ ನಮ್ಮ ಜೀವನ ಇವತ್ತು ಯಾವ ಪರಿಸ್ಥಿತಿಗೆ ಹೋಗೋದು, ಎಲ್ಲಿರ್ತೋ ಗೊತ್ತಿಲ್ಲ. ಅಲ್ಲಿ ತಾತಗೆ ನಮಸ್ಕಾರ ಮಾಡಿ ಮುಂದೆ ಬಂದೆ. ಬಸ್ ಸ್ಟ್ಯಾಂಡಲ್ಲಿ ಅಷ್ಟೊಂದೇನು ಜನ ಇಲ್ಲ. ನಮ್ಮ KEB ಅಣ್ಣ ಒಬ್ಬರು ತೀರೋಗಿದ್ರು ಚಿಕ್ಕ ವಯಸ್ಸಿಗೆ. ಮಿಡ್ಲ್ ಕ್ಲಾಸ್ ಕನಸಾಗಿರುತ್ತೆ ಇಂಥ ಗಾಡಿ. ಅಂಗಡಿ ಹತ್ರ ಬಂದು ಬಿಸ್ಕೆಟ್ ಎಲ್ಲ ನೋಡಿ ಏನಾಗಿದ್ದಾವೆ ಏನು ಅಂಥೇಳಿ, ಯಾವ ಹಾಕ್ಬೇಕು, ಯಾವ ಮಾಡಬೇಕು, ಯಾವ ಜಾಸ್ತಿ ಖಾಲಿಯಾಗಿದೆ ಅಂಥೇಳಿ ಹಾಗೆ ಸ್ವಲ್ಪ ಹೊತ್ತು ಮುಂದೆ ಇದ್ದೆ. ನಮ್ಮ ಮಂಜು ಅನ್ನೋರು ಹೊರಗಡೆ ಹೋಗಿದ್ದರು, ಹಾಗಾಗಿ ಕೌಂಟಲ್ಲಿ ಸ್ವಲ್ಪ ಇದ್ದೆ. ನೋಡಿ ಎಲ್ಲ ಫ್ರೆಶ್ ಐಟಮ್ಮು ಹಾಕಿದ್ದೀವಿ. ತುಂಬ ಫ್ರೆಶ್ ಆಗಿ, ರುಚಿಯಾಗಿ, ಶುಚಿಯಾಗಿ ಮಾಡ್ತೀವಿ. ಉತ್ತಮವಾದ ಟೇಸ್ಟನ್ನು ಹಿಡಿದು ಒಳ್ಳೆ ಐಟಮ್ಮ ಕೊಡ್ತೀವಿ. ಹಾಗೆ ರೊಟ್ಟು ಎತ್ತಕನ ಅಂತ ಮೇಲೆ ಬಂದೆ. ಬಿಸ್ಕೆಟಿನವೆಲ್ಲ ಇದು ಫ್ರೆಶ್ಶಾಗಿ, ಶುಚಿಯಾಗಿ, ರುಚಿಯಾಗಿ ಮಾಡಿದಂಥ ಅನಾರ್ಕಲಿ ತುಂಬ ಚೆನ್ನಾಗಿರುತ್ತೆ. ಸೋಮಜ ಎಲ್ಲರೂ ಬಂದರು. ಹಂಗೆ 75 ವರ್ಷ ಆದರೂ ಆಗಿದ್ದಾರೆ ನೋಡಿ. ಕೆಲಸ ಮುಗಿಸ್ಕೊಂಡು ಹೊರಗೆ ಸ್ವಲ್ಪ ಹೊತ್ತು ಬಂದು ಗಣಪತಿ ಫೋಟೋಕ್ಕೆ ಒಂದು ಗ್ಲಾಸ್ ಹಾಕ್ಸೋಣ ಅಂತ ತಗೊಂಡು ಬಂದೆ. ತುಂಬ ದಿನದಿಂದ ಹೇಳ್ತಾಯಿದ್ರು. ಹಾಗೆ ಫೀಲ್ಡಿಗೆ ಬಂದೆ, ವಾಕ್ ಮಾಡಿದೆ. ಸ್ವಲ್ಪ ಹೊಟ್ಟೆ ಎಲ್ಲ ಕಮ್ಮಿ ಆಗಿದೆ. ಏನು ಮಾಡೋಣ, ಜೀವನ ಚೆನ್ನಾಗಿ ಇಟ್ಕೋಬೇಕು. ಜೀವನಕ್ಕೆ ಏನಾದ್ರು ಒಂದು ಮಾಡ್ಕೋಬೇಕು ಅಂದರೆ ವಾಕಿಂಗ್ ಎಲ್ಲ ಮಾಡಬೇಕಾಗತ್ತೆ. ಹಾಗಾಗಿ ವಿರಾಟ್ ಕೊಹ್ಲಿ ನೋಡಿ, ನಮ್ಮ ಅಜ್ಜಂಪುರದ ವಿರಾಟ್ ಕೊಹ್ಲಿ. ಏನೋ ಹುಡುಗರು ಜೀವನ ತಮಾಷೆ, ಖುಷಿಯಾಗಿ ಚೆನ್ನಾಗಿರ್ತಾರೆ. ಹಾಗಾಗಿ ತುಂಬ ಖುಷಿಯಾಗುತ್ತೆ. ಹುಡುಗರೆಲ್ಲ ಆಟ ಆಡ್ತಾಯಿದ್ರು. ಈ ಲೈಫು ಮತ್ತೆ ಸಿಗಲ್ಲ. ಹಾಗೆ ಹೊಸ ಬೇಕ್ರಿ ಹತ್ರ ಬಂದೆ. ನೋಡಿ, ಸುಂದರ ಸುಶೀಲವಾದ ಐಟಮು. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ಕ್ಷಮೆ ಇರಲಿ. ಮಶ್ರೂಮ್ ಆಶೀರ್ವಾದ ಸದಾ ಇರಲಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಕೊಡಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆಶೀರ್ವಾದಿಸಿ. ಜೈ ಶ್ರೀರಾಮ್.